ಹಾಯ್ ಹಲೋ ಗೆಳೆಯರೇ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು PSA ಅಡ್ಡಾ ಯೂಟ್ಯೂಬ್ ಚಾನೆಲ್. ನಿನ್ನೆ ಒಂದು ಎಕನಾಮಿಕ್ಸ್ ಪಾರ್ಟ್ 2 ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಬಂದಂಥ ರೆಸ್ಪಾನ್ಸ್ ಇದೆಯಲ್ಲ, ತುಂಬ ರೆಸ್ಪಾನ್ಸ್ ಮಾಡಿದ್ದೀರಾ. ನಿಮ್ಮ ಈ ರೆಸ್ಪಾನ್ಸ್ಗೆ ನಾನು ಚಿರಋಣಿಯಾಗಿರುತ್ತೇನೆ. ನಮ್ಮ ಗುರಿ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋ ಮಾಡೋದು ಅಷ್ಟೇ. ಅದರಿಂದ ಒಂದು 4 ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದರೆ ಸಾಕು. ಕೊನೆಯ ಎಕ್ಸಾಮ್ ಟೈಮ್ನಲ್ಲಿ ಹೆಲ್ಪ್ ಆದರೆ ಸಾಕು ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಈ ತರಗತಿ ಏನಪ್ಪ ಅಂತಂದ್ರೆ ಇತಿಹಾಸದ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಥರ ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಆಪ್ಷನ್ಸ್ ಕೊಟ್ಟು, ಆಪ್ಷನ್ಸ್ ಆ ರೀತಿ ಏನಿಲ್ಲ, ಡೈರೆಕ್ಟ್ ಒನ್ ಲೈನರ್ ಆಗಿ ಕ್ವಶನ್ಸ್ ಇದ್ದಾವೆ, ಕೆಳಗಡೆ ಆನ್ಸರ್ ಇದೆ. ಸುಮ್ಮನೆ ಕ್ವಿಕ್ ರಿವಿಷನ್ ಸಲುವಾಗಿ ಈ ವಿಡಿಯೋನ ತಾವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. 1ನೇ ಪ್ರಶ್ನೆ, ಕೃಷ್ಣ ಚರಿತೆ ಗ್ರಂಥದ ಕರ್ತೃ ಯಾರಪ್ಪ ಅಂತಂದ್ರೆ, ಕೃಷ್ಣ ಚರಿತೆಯ ಗ್ರಂಥದ ಕರ್ತೃಪ್ಪ ಅಂತಂದ್ರೆ ಸಮುದ್ರಗುಪ್ತ ಅಂತ ಹೇಳ್ಬೋದು. 2ನೇ ಪ್ರಶ್ನೆ, ಸುಮಾರು 98-100 ಪ್ರಶ್ನೆಗಳೇನೋ ಅದಾವೆ. ನಾನು ಸ್ಲೈಡ್ ನೋಡಿದ್ದೆ, 98 ಪ್ರಶ್ನೆ ಅದಾವೆ. ಒಂದೊಂದಾಗಿ ಸ್ಲೋಲಿ ರಿವಿಷನ್ ಥರ ಇದೊಂದು ಕ್ಲಾಸ್ ಆಗಿರುತ್ತೆ. ಬನ್ನಿ 2ನೇ ಪ್ರಶ್ನೆ ನೋಡೋಣ. ಸಿಂಧೂ ನಾಗರಿಕತೆಯ ಯಾವ ವರ್ಗಕ್ಕೆ ಸಂಬಂಧಪಟ್ಟಿದೆ? ಇದು ಲೋಹ ಯುಗಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. 3ನೇ ಪ್ರಶ್ನೆ ಕಡೆ ಬರೋದಾದರೆ, ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಖನನವಾದ ಸ್ಥಳ ಯಾವುದಪ್ಪ ಅಂತಂದ್ರೆ, ಇದು ಹರಪ್ಪ ಎಂಬ ಸ್ಥಳದಲ್ಲಿ 1920 ಮತ್ತು 21 ಗಳಿಗೆಯಲ್ಲಿ ಉತ್ಖನನ ನಡೆಯಿತು ಅಂತ ಹೇಳ್ಬೋದು. ಅದಕ್ಕೆ ಸರಿ ಉತ್ತರ ಹರಪ್ಪ ಎಂಬ ಒಂದು ನಗರದಲ್ಲಿ ಉತ್ಖನನ ಆಯಿತು ಅಂತ ಹೇಳ್ಬೋದು. 4ನೇ ಪ್ರಶ್ನೆ, ಉಪನಿಷತ್ತುಗಳು ಇವು ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥಗಳಾಗಿವೆ ಅಂತ ಹೇಳ್ಬೋದು. 5ನೇ ಪ್ರಶ್ನೆ ಕಡೆ ಬರೋದಾದರೆ, ಗಣಧರರು ಅಥವಾ ಗಾಂಧಾರರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು? ಇವರು ಜೈನ ಧರ್ಮದ ಅನುಯಾಯಿಗಳಾಗಿದ್ದರು ಅಂತ ಹೇಳ್ಬೋದು. 6ನೇ ಪ್ರಶ್ನೆ, ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ತ್ರಿಪೀಠಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ಇವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ಹೇಳ್ಬೋದು. 7ನೇ ಪ್ರಶ್ನೆ ಕಡೆ ಬರೋದಾದರೆ, ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಯಾವುದಪ್ಪ ಅಂತಂದ್ರೆ ರಾಜಗೃಹ ಅಂತ ಹೇಳ್ಬೋದು. ಮಗಧ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಪ್ಪ ಅಂತಂದ್ರೆ ರಾಜಗೃಹ ಅಂತ ಹೇಳ್ಬೋದು. 8ನೇ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗರು ಯಾರಪ್ಪ ಅಂತಂದ್ರೆ ಪರ್ಷಿಯನ್ನರು ಅಂತ ಹೇಳ್ಬೋದು. 9ನೇ ಪ್ರಶ್ನೆ, ಫಾಹಿಯಾನ್ ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನಪ್ಪ ಅಂತಂದ್ರೆ ಫಾಹಿಯಾನನು ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು. 10ನೇ ಪ್ರಶ್ನೆ, ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದಪ್ಪ ಅಂತಂದ್ರೆ 13ನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ. ಅಶೋಕನ ಸಾರನಾಥ ಸ್ತಂಭದ ಬೂದಿಗೆಯ ಮೇಲಿರುವ ಪ್ರಾಣಿಗಳನ್ನು ಹೆಸರಿಸಿಯಪ್ಪ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆನೆ, ಕುದುರೆ, ಗೂಳಿ ಮತ್ತು ಸಿಂಹ ಆಗಿವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಕಡೆ ಬರೋದಾದರೆ, ಗಾಂಧಾರ ಕಲೆಯ ಪ್ರಮುಖ ಪೋಷಕ ಅಥವಾ ಕುಶಾನರು ಹಾಗಾದರೆ ಈ ಶಕವನ್ನು ಆರಂಭಿಸಿದವರು ಯಾರಪ್ಪ ಅಂತಂದ್ರೆ ಕನಿಷ್ಕ ಅಂತ ಹೇಳ್ಬೋದು. ಇದನ್ನು ಕುಶಾನರ ಪ್ರಮುಖ ರಾಜನು ಅಂತ ಹೇಳ್ಬೋದು. 13ನೇ ಪ್ರಶ್ನೆ ಕಡೆ ಬರೋದಾದರೆ, ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ? ಸರಿಯಾದ ಉತ್ತರ ಸಮುದ್ರಗುಪ್ತನ ಬಗ್ಗೆ ತಿಳಿಸುತ್ತದೆ. 14ನೇ ಪ್ರಶ್ನೆ, ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದ ಗುಪ್ತರ ದೊರೆ ಯಾರಪ್ಪ ಅಂತಂದ್ರೆ 2ನೇ ಚಂದ್ರಗುಪ್ತ. 15ನೇ ಪ್ರಶ್ನೆ ಕಡೆ ಬರೋದಾದರೆ, ಭಾರತದ ನ್ಯೂಟನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಬ್ರಹ್ಮಗುಪ್ತನನ್ನು ಭಾರತದ ನ್ಯೂಟನ್ ಎಂದು ಕರೆಯುತ್ತಾರೆ. 16ನೇ ಪ್ರಶ್ನೆ, ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ವೈದ್ಯಶಾಸ್ತ್ರದ ಪಿತಾಮಹ ಎಂದು ಧನ್ವಂತ್ರಿ ಅವರನ್ನು ಕರೆಯುತ್ತಾರೆ. 17ನೇ ಪ್ರಶ್ನೆ, ವರ್ಧನ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಪುಷ್ಯಭೂತಿ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ಬೋದು. ಈ ಕೆಳಗಿನ ಯಾವ ಪಲ್ಲವ ಅರಸ ಕಂಚಿಯಲ್ಲಿನ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನಪ್ಪ ಅಂತಂದ್ರೆ ನಂದಿವರ್ಮನು ಕಂಚಿಯಲ್ಲಿರುವ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು. 19ನೇ ಪ್ರಶ್ನೆ ಕಡೆ ಬರೋದಾದರೆ, ಬಾದಾಮಿ ಚಾಲುಕ್ಯರನ್ನು ಪರಾಭವಗೊಳಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದ ಪಲ್ಲವರ ಅರಸ ಯಾರಪ್ಪ ಅಂತಂದ್ರೆ 1ನೇ ನರಸಿಂಹ ಅಂತ ಹೇಳ್ಬೋದು.
ಇನ್ನು 20ನೇ ಪ್ರಶ್ನೆ ಕಡೆ ಬರೋದಾದರೆ ಸಂಗಮ್ ಕವಿಗಳ ಕೂಟ ಯಾವ ರಾಜರ ಆಶ್ರಯದಲ್ಲಿತ್ತಪ್ಪ ಅಂತಂದ್ರೆ ಪಾಂಡ್ಯರ ರಾಜರ ಆಶ್ರಯದಲ್ಲಿತ್ತು. ಇನ್ನು 21ನೇ ಪ್ರಶ್ನೆ ತುಳ್ಕಳಂ ಕದನ ಯಾರ್ಯಾರ ನಡುವೆ ನಡೆಯಿತು. ಇದು ರಾಷ್ಟ್ರಕೂಟರ 3ನೇ ಕೃಷ್ಣ ಮತ್ತು 1ನೇ ಪುರಾತಂಕನ ಚೋಳನ ನಡುವೆ ನಡೆಯಿತು. ಇನ್ನು 22ನೇ ಪ್ರಶ್ನೆ ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಉಚ್ಚಾಟನೆ ಮಾಡಿದ ಚೋಳರ ಅರಸ ಯಾರಪ್ಪ ಅಂತಂದ್ರೆ 1ನೇ ಕುಲೋತ್ತುಂಗ ಅಂತ ಹೇಳ್ಬೋದು. 23ನೇ ಪ್ರಶ್ನೆ ಕಡೆ ಬರೋದಾದರೆ ಒಡಿಸ್ಸಾದ ಕೊನಾರ್ಕ್ನಲ್ಲಿರುವ ಸುಪ್ರಸಿದ್ಧ ಸೂರ್ಯ ದೇವಾಲಯವನ್ನು ಯಾರು ನಿರ್ಮಿಸಿದರು. ಅದಕ್ಕೆ ಸರಿಯಾದ ಉತ್ತರ 1ನೇ ನರಸಿಂಹನು ನಿರ್ಮಿಸಿದನು. ಮೊಹಮ್ಮದ್ ಗಜನಿ ಜೊತೆ ಅಲ್ಬರೋನಿ ಎಂಬ ಕವಿಯು ಭಾರತಕ್ಕೆ ಬಂದನು ಅಂತ ಹೇಳ್ಬೋದು. 25ನೇ ಪ್ರಶ್ನೆ ದೆಹಲಿ ಸುಲ್ತಾನರ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಕುತುಬುದ್ದೀನ್ ಐಬಕ್ ಅಂತ ಹೇಳ್ಬೋದು. 26ನೇ ಪ್ರಶ್ನೆ ಲಾಖ್ ಬಕ್ಷ ಎಂಬ ಬಿರುದನ್ನು ಪಡೆದವರು ಯಾರಪ್ಪ ಅಂತಂದ್ರೆ ಕುತುಬುದ್ದೀನ್ ಐಬಕ್ ಈತನೇ ಅಂತ ಹೇಳ್ಬೋದು. ಚಹಲ್ಗಾನಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದ ದೊರೆ ಯಾರಪ್ಪ ಅಂತಂದ್ರೆ ಇಲ್ತಮಷ್ ಎಂಬ ದೊರೆಯು ಚಹಲ್ಗಾನಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದನು ಅಂತ ಹೇಳ್ಬೋದು. 28ನೇ ಪ್ರಶ್ನೆ ಸಿಜ್ದ ಮತ್ತು ಫೈಬೋಸ್ ಎಂಬ 2 ದೈವಿ ಸಿದ್ಧಾಂತ ಜಾರಿಗೆ ತಂದವನು ಸುಲ್ತಾನ ಯಾರಪ್ಪ ಅಂತಂದ್ರೆ ಬಬ್ಲನ್ ಅಂತಕ್ಕಂಥ ಒಬ್ಬ ಸುಲ್ತಾನ ಅಂತ ಹೇಳ್ಬೋದು. 29ನೇ ಪ್ರಶ್ನೆ ತುತಿ ಇ ಹಿಂದ್ ಅಥವಾ ಭಾರತದ ಗಿಳಿ ಅಮೀರ್ ಖುಸ್ರೋ ಈತನ ಆಸ್ಥಾನದಲ್ಲಿದ್ದನು ಅಂತಂದ್ರೆ ಅಮೀರ್ ಖುಸ್ರೋ ಈತನ ಆಸ್ಥಾನದಲ್ಲಿದ್ದವನು ಯಾರಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಬೋದು. ದೆಹಲಿಯಿಂದ ದೇವೇರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಸುಲ್ತಾನ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ತುಘಲಕ್ ಅಂತ ಹೇಳ್ಬೋದು ಅಥವಾ ಮೊಹಮ್ಮದ್ ಬಿನ್ ತುಘಲಕನು ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದನು ಅಂತ ಹೇಳ್ಬೋದು. 31ನೇ ಪ್ರಶ್ನೆ ಕಡೆ ಬರೋದಾದರೆ ಇಬನ್ ಬತೂತ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು. ಈತನು ಮೊಹಮ್ಮದ್ ಬಿನ್ನ ಆಸ್ಥಾನಕ್ಕೆ ಭೇಟಿ ನೀಡಿದನು. ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಭೇಟಿ ನೀಡಿದನು. ಇನ್ನು 32ನೇ ಪ್ರಶ್ನೆ ಕಡೆ ಬರೋದಾದರೆ ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಯಾವುದಪ್ಪ ಅಂತಂದ್ರೆ ಲೋಧಿ ಸಂತತಿ ಅಂತ ಹೇಳ್ಬೋದು. 33ನೇ ಪ್ರಶ್ನೆ ಎರಡನೇ ಪಾನಿಪತ್ ಯುದ್ಧವನ್ನು ಮೊಘಲರು ಗೆದ್ದ ವರ್ಷ ಏನಪ್ಪ ಅಂತಂದ್ರೆ 1556ರಲ್ಲಿ ಎರಡನೇ ಪಾನಿಪತ್ ಯುದ್ಧವನ್ನು ಮೊಘಲರು ಗೆದ್ದರು ಅಂತ ಹೇಳ್ಬೋದು. 34ನೇ ಪ್ರಶ್ನೆ ಅಕ್ಬರ್ ಜಾರಿಗೆ ತಂದ ಮನ್ಸಬ್ದಾರಿ ಪದ್ಧತಿ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ. ಇದು ಮಂಗೋಲಿಯಾ ದೇಶದಿಂದ ಆಯ್ದುಕೊಳ್ಳಲಾಗಿದೆ. ಈ ಮನ್ಸಬ್ದಾರಿ ಎಂಬ ಪದ್ಧತಿಯನ್ನು ಮಂಗೋಲಿಯಾ ದೇಶದಿಂದ ಆಯ್ದುಕೊಳ್ಳಲಾಗಿದೆ. ಮಂಗೋಲಿಯಾ ದೇಶದಿಂದ ಮನ್ಸಬ್ದಾರಿ ಎಂಬ ಪದ್ಧತಿಯನ್ನು ಆಯ್ದುಕೊಳ್ಳಲಾಗಿದೆ. 35ನೇ ಪ್ರಶ್ನೆ ಈತನ ಹೆಸರಿನ ಅರ್ಥ ಅದೃಷ್ಟವಂತ ಎಂದು, ಆದರೆ ಇದು ಅವನಿಗೆ ಸ್ವಲ್ಪವೂ ಅನ್ವಯಿಸುವುದಿಲ್ಲ. ಈ ಸಾಲು ಯಾರ ಮೊಘಲ ಅರಸನಿಗೆ ಅನ್ವಯಿಸುತ್ತದೆಪ್ಪ ಅಂತಂದ್ರೆ ಇದು ಹುಮಾಯೂನನಿಗೆ ಅನ್ವಯಿಸುತ್ತದೆ. ಸೊ ಇದು ನೆಕ್ಸ್ಟ್ ಪ್ರಶ್ನೆ ಬರೋಕ್ಕಿಂತ ಮುಂಚೆ ಈ ಪ್ರೀವಿಯಸ್ ವಿಡಿಯೋ ನೋಡ್ತಾ ಬಂದರೆ ನಮ್ಮ ಪೊಲೀಸ್ PSI ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2021 ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಸೊ ಆ ವಿಡಿಯೋ ಇಲ್ಲಿ ಮೇಲೆ ಐ ಬಟನ್ ಮೇಲೆ ಬರ್ತಾ ಇದೆ ನೋಡಿ, ಇಲ್ಲಿಂದಲೂ ತಾವು ಆ ವಿಡಿಯೋನ ನೋಡ್ಬೋದು ಅಥವಾ ಈ ವಿಡಿಯೋದ ಎಂಡ್ಗಡೆ ಸ್ಕ್ರೀನ್ ಮೇಲೆ ಬರುತ್ತೆ, ಅಲ್ಲಿ ಸಹ ಟ್ಯಾಪ್ ಮಾಡೋ ಮೂಲಕ ಈ ವಿಡಿಯೋನ ಸಹ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ತರಗತಿಯನ್ನು ಮುಂದುವರಿಸೋಣ. 36ನೇ ಪ್ರಶ್ನೆ ಈ ಕೆಳಗಿನ ಯಾರು ಫತೇಪುರ್ ಸಿಕ್ರಿಯೊಂದಿಗೆ ಸಂಬಂಧಿಸಿದ್ದಾರೆ. ಅಕ್ಬರ್ ಅಂತ ಹೇಳ್ಬೋದು. 37ನೇ ಪ್ರಶ್ನೆ ಔರಂಗಜೇಬನಿಂದ ಕೊಲೆಗೀಡಾದ ಸಿಖ್ ಗುರು ಯಾರಪ್ಪ ಅಂತಂದ್ರೆ 9ನೇ ತೇಜ್ ಬಹದ್ದೂರ್ ಅಂತ ಹೇಳ್ಬೋದು. 38ನೇ ಪ್ರಶ್ನೆ ಮರಾಠರ ವಶದಲ್ಲಿದ್ದ ಛತ್ರಪತಿ ಶಿವಾಜಿ ಪಟ್ಟಾಭಿಷೇಕವಾದ ಮರಾಠ ವಂಶದ ಛತ್ರಪತಿ ಶಿವಾಜಿ ಪಟ್ಟಾಭಿಷೇಕವಾದ ಸ್ಥಳ ಯಾವುದಪ್ಪ ಅಂತಂದ್ರೆ ರಾಯಗಢ್. ಇದು 1674ರಲ್ಲಿ ಅಂತ ಹೇಳ್ಬೋದು. ಬಾಲಾಜಿರಾವ್ ಇವರು ಮರಾಠರ ಪ್ರಥಮ ಪೇಶ್ವೆ ಎಂಬ ಬಿರುದನ್ನು ಬಾಲಾಜಿರಾವ್ರವರು ಹೊಂದಿದ್ದಾರೆ. 40ನೇ ಪ್ರಶ್ನೆ 3ನೇ ಪಾನಿಪತ್ ಕದನದಲ್ಲಿ ಭಾಗವಹಿಸಿದ ಮರಾಠರ ಪೇಶ್ವೆ ಯಾರಪ್ಪ ಅಂದ್ರೆ ಬಾಜಿರಾವ್ ಅಂತ ಹೇಳ್ಬೋದು. 41ನೇ ಪ್ರಶ್ನೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಶಂಕರಾಚಾರ್ಯರು ಅಂತ ಹೇಳ್ಬೋದು. 42ನೇ
ಪ್ರಶ್ನೆ, ರಾಮಾನುಜಾಚಾರ್ಯರ ಪ್ರಭಾವಕ್ಕೊಳಗಾದ ಹೊಯ್ಸಳರ ಅರಸ ಯಾರಪ್ಪ ಅಂತಂದ್ರೆ ವಿಷ್ಣುವರ್ಧನ ಅಂತ ಹೇಳ್ಬೋದು. 43ನೇ ಪ್ರಶ್ನೆ, ಅಷ್ಟಮಠಗಳ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಮಧ್ವಾಚಾರ್ಯರು. 44ನೇ ಪ್ರಶ್ನೆ, ಗುರುನಾನಕರು ಕರ್ನಾಟಕದ ಈ ಸ್ಥಳಕ್ಕೆ ಭೇಟಿ ನೀಡಿದರಪ್ಪ ಅಂತಂದ್ರೆ ಬೀದರ್ಗೆ ಭೇಟಿ ನೀಡಿದರು. 45ನೇ ಪ್ರಶ್ನೆ, ಪುನರುಜ್ಜೀವನದ ಪಿತಾಮಹ, ಭಾರತೀಯ ನವೋದ್ಯಮಗಳ ಜನಕ ಎಂದು ಯಾರನ್ನು ಕರೆಯುತ್ತಾರಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ರವರನ್ನು ಕರೆಯುತ್ತಾರೆ. 46ನೇ ಪ್ರಶ್ನೆ, ಗುಲಾಮಗಿರಿ ಎಂಬ ಪುಸ್ತಕವನ್ನು ಮಹಾತ್ಮ ಜ್ಯೋತಿರಾವ್ ಫುಲೆರವರು ಬರೆಯುತ್ತಾರೆ. 47ನೇ ಪ್ರಶ್ನೆ, ಗೋ ಬ್ಯಾಕ್ ವೇದಾಂತ, ವೇದಗಳಿಗೆ ಹಿಂದಿರುಗು ಎಂದು ಕರೆ ನೀಡಿದರು ದಯಾನಂದ ಸರಸ್ವತಿ. 48ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾದ ವರ್ಷಪ್ಪ ಅಂತಂದರೆ ಕ್ರಿಸ್ತಶಕ 1893. ಭಾರತದಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಾದ ವರ್ಷಪ್ಪ ಅಂತಂದರೆ ಕ್ರಿಸ್ತಶಕ 1600ರಲ್ಲಿ. ಯಾರ ಅಪ್ಪಣೆಯ ಮೇರೆಗೆ ಇಂಗ್ಲೀಷರು ಮೊದಲ ವಸಾಹತನ್ನು ಸೂರತ್ನಲ್ಲಿ ಸ್ಥಾಪಿಸಿದರಪ್ಪ ಅಂತಂದರೆ ಜಹಗೀರನ ಅಪ್ಪಣೆಯ ಮೇರೆಗೆ ಸ್ಥಾಪಿಸಿದರು. ಇನ್ನು 51ನೇ ಪ್ರಶ್ನೆ, ಯಾವ ಒಪ್ಪಂದದ ಮೂಲಕ ಪ್ರಥಮ ಕರ್ನಾಟಕ ಯುದ್ಧ ಮುಕ್ತಾಯವಾಯಿತಪ್ಪ ಅಂತಂದ್ರೆ ಎಕ್ಸಲೆ ಚಾಪೆಲ್ ಒಪ್ಪಂದದ ಮೂಲಕ. ಇದು 1746ರಿಂದ 1748ರವರೆಗೆ ನಡೆಯಿತು. ಇದು ಪ್ರಥಮ ಕರ್ನಾಟಕ ಯುದ್ಧ ನಡೆಯಿತು ಅಂತ ಹೇಳ್ಬೋದು. 52ನೇ ಪ್ರಶ್ನೆ, ಕಪ್ಪು ಕೋಣೆ ದುರಂತ ನಡೆದ ವರ್ಷಪ್ಪ ಅಂತಂದ್ರೆ 1756. ಇನ್ನು 53ನೇ ಪ್ರಶ್ನೆ, ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪರಿಚಯಿಸಿದ್ರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ರವರು ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪರಿಚಯಿಸಿದರು ಅಂತ ಹೇಳ್ಬೋದು. 54ನೇ ಪ್ರಶ್ನೆ ಕಡೆ ಬರೋದಾದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಪ್ರಥಮ ಬಾರಿಗೆ ವಶಪಡಿಸಿಕೊಂಡ ಪ್ರದೇಶ ಯಾವುದಪ್ಪ ಅಂತಂದ್ರೆ ಸತಾರ ಅಂತ ಹೇಳ್ಬೋದು. 1848ರಲ್ಲಿ ಸತಾರ ಎಂಬ ನಗರವನ್ನು ವಶಪಡಿಸಿಕೊಂಡರು. 55ನೇ ಪ್ರಶ್ನೆ, ದೇಶ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಲಿಟ್ಟನ್ ಅಂತ ಹೇಳ್ಬೋದು. 56ನೇ ಪ್ರಶ್ನೆ, ರೌಲತ್ ಕಾಯ್ದೆ ಅಂಗೀಕಾರವಾದಾಗ ಭಾರತ ವೈಸರಾಯ್ ಯಾರಾಗಿದ್ದರಪ್ಪ ಅಂತಂದ್ರೆ ಲಾರ್ಡ್ ರೆಡಿಂಗ್ ಅಂತ ಹೇಳ್ಬೋದು. 57ನೇ ಪ್ರಶ್ನೆ, ಬಾರ್ಡೋಲಿ ಸತ್ಯಾಗ್ರಹದಿಂದ ಹೊರಹೊಮ್ಮಿದ ನಾಯಕರು ಯಾರಪ್ಪ ಅಂತಂದ್ರೆ ವಲ್ಲಭಾಯ್ ಪಟೇಲ್. 58ನೇ ಪ್ರಶ್ನೆ, ಚಾರ್ಲ್ಸ್ ವುಡ್ ಡೆಬ್ಸ್ 1854 ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು. ಚಾರ್ಲ್ಸ್ ವುಡ್ ವರದಿ ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದೆ. 59ನೇ ಪ್ರಶ್ನೆ ಕಡೆ ಬರೋದಾದರೆ, ಝಾನ್ಸಿ ರಾಜ್ಯ ಸಂಸ್ಥಾನವನ್ನು ಡ್ಯಾಶ್ ಮೂಲಕ ಬ್ರಿಟಿಷ್ ಭಾರತದ ಭಾಗವನ್ನಾಗಿ ಮಾಡಿಕೊಳ್ಳಲಾಯಿತಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಮಾಡಿಕೊಳ್ಳಲಾಯಿತು. ಇನ್ನು 60ನೇ ಪ್ರಶ್ನೆ, 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು ಯಾರಪ್ಪ ಅಂತಂದರೆ ಡಾಕ್ಟರ್ ವಿ ಡಿ ಸಾವರ್ಕರ್ ಅಂತ ಹೇಳ್ಬೋದು. 61ನೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರಪ್ಪ ಅಂತಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ, WC ಬ್ಯಾನರ್ಜಿ ಅಂತ ಹೇಳ್ಬೋದು. 62ನೇ ಪ್ರಶ್ನೆ, ರಾಷ್ಟ್ರೀಯ ಕಾಂಗ್ರೆಸ್ INC ಸ್ಥಾಪಿತವಾದ ಸ್ಥಳ ಯಾವುದಪ್ಪ ಅಂತಂದ್ರೆ ಮುಂಬೈನಲ್ಲಿ ಸ್ಥಾಪಿಸಲಾಯಿತು. ಇದು 1885ರಲ್ಲಿ ಹೋ ಹ್ಯೂಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ 1885ರಲ್ಲಿ ಮುಂಬೈನಲ್ಲಿ INC ಸ್ಥಾಪಿಸಿದ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಕಡೆ ಬರೋದಾದರೆ 63ನೇ ಪ್ರಶ್ನೆ, ಬಾಲ್ ಗಂಗಾಧರ್ ತಿಲಕ್ ಹೊರತಂದ ಮರಾಠಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ? ಇದು ಇಂಗ್ಲೀಷ್ ಭಾಷೆಯಲ್ಲಿದೆ ಅಂತ ಹೇಳ್ಬೋದು. ಇನ್ನು 1905ರಲ್ಲಿ ಬಂಗಾಳದ ವಿಭಜನೆ ಸಂದರ್ಭದಲ್ಲಿ ಭಾರತದ ಪ್ರಥಮ ವೈಸರಾಗಿದ್ದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕರ್ಜನ್ ಅಂತ ಹೇಳ್ಬೋದು. 65ನೇ ಪ್ರಶ್ನೆ, ಗದ್ದರ್ ಪಾರ್ಟಿಯ ಸ್ಥಾಪಕರು ಯಾರು ಮತ್ತು ಸ್ಥಾಪನೆಯಾದ ವರ್ಷ ಯಾವುದಪ್ಪ ಅಂತಂದ್ರೆ ಲಾಲ್ ಬಹದ್ದೂರ್ ದಯಾಳರವರು 1913ರಲ್ಲಿ ಗದ್ದರ್ ಪಾರ್ಟಿಯನ್ನು ಸ್ಥಾಪಿಸಿದರು. 66ನೇ ಪ್ರಶ್ನೆ, ಅಸಹಕಾರ ಚಳವಳಿ ಸ್ಥಗಿತಗೊಳಿಸಲು ಈ ಕೆಳಗಿನ ಯಾವ ಘಟನೆ ಮುಖ್ಯ ಕಾರಣವಾಯಿತಪ್ಪ ಅಂತಂದ್ರೆ ಚೌರಿ ಚೌರ ಘಟನೆ ಮುಖ್ಯ ಕಾರಣವಾಯಿತು. 67ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಏರ್ಪಟ್ಟ ಪೂನಾ ಒಪ್ಪಂದ ನಡೆದ ವರ್ಷಪ್ಪ ಅಂತಂದ್ರೆ 1932 ಸೆಪ್ಟೆಂಬರ್ 24ರಂದು.
68ನೇ ಪ್ರಶ್ನೆ 1939ರಲ್ಲಿ ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. 69ನೇ ಪ್ರಶ್ನೆ ಭಾರತ ಬಿಟ್ಟು ತೊಲಗೆ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಮೊದಲ ಬಾರಿಗೆ ಆರಂಭವಾಗಿದ್ದು ಎಲ್ಲಿ ಮತ್ತು ಯಾವಾಗ? ಈ ಕ್ವಿಟ್ ಇಂಡಿಯಾ ಚಳವಳಿಯು ಮುಂಬೈನಲ್ಲಿ 1942 ಆಗಸ್ಟ್ 8ರಂದು ಆರಂಭಿಸಲಾಯಿತು ಅಂತ ಹೇಳ್ಬೋದು. ಈ ಕ್ವಿಟ್ ಇಂಡಿಯಾ ಚಳವಳಿ. 70ನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದು ಯಾವ ಚಳವಳಿಯಪ್ಪ ಅಂತಂದ್ರೆ ಅಹಮದಾಬಾದ್ ಮುಷ್ಕರ 1918ರಲ್ಲಿ. 71ನೇ ಪ್ರಶ್ನೆ ಭಾರತ ಚಳವಳಿಯ ಸಂದರ್ಭದಲ್ಲಿ ಭಾರತವನ್ನು ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ ಎಂದು ಹೇಳಿದವರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. 72ನೇ ಪ್ರಶ್ನೆ ತ್ರೈಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದನ್ನು ಗೌತಮಿಪುತ್ರ ಶಾತಕರ್ಣಿ ಎಂಬ ಅರಸ ಪಡೆದಿದ್ದನು ಅಂತ ಹೇಳ್ಬೋದು. 73ನೇ ಪ್ರಶ್ನೆ ಕರ್ನಾಟಕದ ಇತಿಹಾಸ ಅಧಿಕೃತವಾಗಿ ಯಾವ ಮನೆ ಇತಿಹಾಸದೊಂದಿಗೆ ಪ್ರಾರಂಭವಾಗುತ್ತದೆಪ್ಪ ಅಂತಂದರೆ ಶಾತವಾಹನರ ಇತಿಹಾಸದೊಂದಿಗೆ ಪ್ರಾರಂಭವಾಗುತ್ತದೆ. 74ನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದ್ರೆ ತಾಳಗುಂದ ಶಾಸನ. 75ನೇ ಪ್ರಶ್ನೆ ಮದವೇರಿದ ಆನೆ ಇವರ ರಾಜ್ಯ ಲಾಂಛನವಾಗಿತ್ತಪ್ಪ ಅಂತಂದ್ರೆ ಗಂಗರ ರಾಜ್ಯದ ಲಾಂಛನವಾಗಿತ್ತು ಅಂತ ಹೇಳ್ಬೋದು. 76ನೇ ಪ್ರಶ್ನೆ ಗಂಗಾ ಮನೆತನಕ್ಕೆ ಸೇರಿದ ಶ್ರವಣಬೆಳಗೊಳದ ಗೊಮ್ಮಟೇಶ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರಪ್ಪ ಅಂತಂದ್ರೆ ಚಾವುಂಡರಾಯರು ಅಂತ ಹೇಳ್ಬೋದು. 77ನೇ ಪ್ರಶ್ನೆ ಶಾಸನಗಳಲ್ಲಿ ಬಾದಾಮಿ ಚಾಲುಕ್ಯರ ಸೇನೆಯನ್ನು ಏನೆಂದು ವರ್ಣಿಸಲಾಗಿದೆ ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ಸೇನೆಯನ್ನು ಕರ್ನಾಟಕ ಬಲ ಎಂದು ವರ್ಣಿಸಲಾಗಿದೆ. 78ನೇ ಪ್ರಶ್ನೆ ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ 1ನೇ ಕೃಷ್ಣ ಅಂತ ಹೇಳ್ಬೋದು. 79ನೇ ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಎಲಿಫೆಂಟಾದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ರಾಷ್ಟ್ರಕೂಟರು. 80ನೇ ಪ್ರಶ್ನೆ ಕನ್ನಡದ ಕವಿ ಪೊನ್ನನ ಆಶ್ರಯದಾತ ಯಾರಪ್ಪ ಅಂತಂದ್ರೆ ಮುಮ್ಮಡಿ ಕೃಷ್ಣ. 81ನೇ ಪ್ರಶ್ನೆ ಅರಣ್ಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕಾನೂನು ಪಂಡಿತ ಯಾರಪ್ಪ ಅಂತಂದ್ರೆ ಬಿಲ್ಹಣ ಅಂತ ಹೇಳ್ಬೋದು. 82ನೇ ಪ್ರಶ್ನೆ ವಿಷ್ಣುವರ್ಧನ ಕಾಲವನ್ನು ಯಾವ ಮೊಘಲ ಚಕ್ರವರ್ತಿಯ ಕಾಲಕ್ಕೆ ಹೋಲಿಸಲಾಗಿದೆಪ್ಪ ಅಂತಂದ್ರೆ ಶಹಜಾನ್ನ ಕಾಲಕ್ಕೆ ಹೋಲಿಸಲಾಗಿದೆ. ಗಜ ಬೇಟೆಗಾರ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ಅರಸ ಯಾರಪ್ಪ ಅಂತಂದ್ರೆ 2ನೇ ದೇವರಾಯ. 84ನೇ ಪ್ರಶ್ನೆ ರಕ್ಕಸ ತಂಗಡಿ ಅಥವಾ ಬನ್ನಿಹಟ್ಟಿ ಕಾಳಗ ಅಥವಾ ತಾಳಿಕೋಟೆ ಕದನ ನಡೆದ ವರ್ಷ ಯಾವುದಪ್ಪ ಅಂತಂದ್ರೆ 1565 ಜನವರಿ 23ರಂದು ಈ ತಾಳಿಕೋಟೆ ಎಂಬ ಕದನ ಅಥವಾ ಯುದ್ಧವು ನಡೆಯಿತು ಅಂತ ಹೇಳ್ಬೋದು. ಇಟಲಿಯ ನಿಕೋಲೋ ಕೌಂಟಿ ವಿಜಯನಗರದ ಈ ಕೆಳಗಿನ ಯಾವ ಅರಸರ ಆಸ್ಥಾನಕ್ಕೆ ಭೇಟಿ ನೀಡಿದನಪ್ಪ ಅಂತಂದ್ರೆ 1ನೇ ದೇವರಾಯ ಅರಸನ ಆಸ್ಥಾನಕ್ಕೆ ಭೇಟಿ ನೀಡಿದನು. 86ನೇ ಪ್ರಶ್ನೆ ಮೊಹಮ್ಮದ್ ಗವಾನ್ ಪ್ರಸಿದ್ಧವಾದ ಮದರಸಾ ವಿದ್ಯಾಲಯವನ್ನು ಎಲ್ಲಿ ನಿರ್ಮಿಸಿದನಪ್ಪ ಅಂತಂದ್ರೆ ಬೀದರ್ನಲ್ಲಿ ನಿರ್ಮಿಸಿದನು. 87ನೇ ಪ್ರಶ್ನೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗುವ ಇಬ್ರಾಹಿಂ ರೋಜಾ ಎಲ್ಲಿದೆ ಮತ್ತು ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಕ್ವಶನ್ ಕೇಳಿದ್ದಾನೆ. ಇದು ಬಿಜಾಪುರದಲ್ಲಿದೆ. 2ನೇ ಇಬ್ರಾಹಿಂ ಆದಿಲ್ ಶಾನು ಕಟ್ಟಿಸಿದನು. 88ನೇ ಪ್ರಶ್ನೆ ಅಟಾರ ಕಚೇರಿಯನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಚಿಕ್ಕದೇವರಾಜ ಒಡೆಯರರು. ಇವರು ಸುಮಾರು ಕ್ರಿಸ್ತಶಕ 1642ರಲ್ಲಿ ಅಟಾರಿ ಕಚೇರಿಯನ್ನು ಸ್ಥಾಪಿಸಿದರು ಅಂತ ಹೇಳ್ಬೋದು. ಅಟಾರ ಕಚೇರಿ ಅಂದರೆ ಅಟಾರ ಕಚೇರಿಯಪ್ಪ ಅಂತಂದ್ರೆ ಈಗಿರುವ ಅಂಚೆ ಕಚೇರಿ. ಇದನ್ನು ಹಿಂದೆ ಪ್ರಾಚೀನ ಕಾಲ ಅಂದರೆ ಹಿಂದಿನ ಇತಿಹಾಸ ಕಾಲದಲ್ಲಿ ಅಟಾರ ಕಚೇರಿ ಅಂತ ಕರೆಯುತ್ತಾರೆ. ಇದು ಪ್ರಸ್ತುತ ಭಾರತದ ಅಂಚೆ ಕಚೇರಿ ಎಂದು ಕರೆಯುತ್ತೇವೆ. 89ನೇ ಪ್ರಶ್ನೆ ಬೆಂಗಳೂರಿನ ಬೃಂದಾವನದ ನಿರ್ಮಾತೃ ಯಾರಪ್ಪ ಅಂತಂದ್ರೆ ಮಿರ್ಜಾ ಇಸ್ಮಾಯಿಲ್ ಅಂತ ಹೇಳ್ಬೋದು. 90ನೇ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿಸಲಾಯಿತಪ್ಪ ಅಂತಂದ್ರೆ ಸಿಂಗ್ ರಂಗಲಾಚಾರ್ಯ ಅವರ ಕಾಲದಲ್ಲಿ. 90ನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸೇವೆ ಸಲ್ಲಿಸಿದ ಅವಧಿಯಪ್ಪ ಅಂತಂದ್ರೆ 1912ರಿಂದ 1918ರವರೆಗೆ.
ಈಸೂರು ದುರಂತ ನಡೆದದ್ದು ಯಾವಾಗಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ. ಇದು 1942ರಂದು ನಡೆಯಿತು ಅಂತ ಹೇಳ್ಬೋದು. 93 ಶಿವಪುರದ ಯಾವ ಜಿಲ್ಲೆಯಲ್ಲಿದೆ? ಇದು ಮಂಡ್ಯ ಜಿಲ್ಲೆಯಲ್ಲಿದೆ. 94ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ನಡೆದ ವರ್ಷಪ್ಪ ಅಂದ್ರೆ 1938. 95ನೇ ಪ್ರಶ್ನೆ, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಪ್ಪ ಅಂತಂದ್ರೆ ಬೆಳಗಾವಿಯ INC ಅಧಿವೇಶನ. ಇದು 1924ರಂದು ನಡೆಯಿತು. ಕರ್ನಾಟಕದ ಬಾಡೋಲಿ ಎಂದು ಖ್ಯಾತಿಯಾದ ಸ್ಥಳ ಯಾವುದಪ್ಪ ಅಂತಂದ್ರೆ ಅಂಕೋಲಾ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 97ನೇ ಪ್ರಶ್ನೆ, ಕರ್ನಾಟಕದ ಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರಪ್ಪ ಅಂತಂದ್ರೆ ರಾಮಮೂರ್ತಿರವರು ಕರ್ನಾಟಕದ ಧ್ವಜವನ್ನು ವಿನ್ಯಾಸ ಮಾಡಿದರು. 98ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿ ನಡೆಸಲಾಯಿತು? ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯನ್ನು ನಡೆಸಲಾಯಿತು. ಸೊ ಇಷ್ಟು ಫ್ರೆಂಡ್ಸ್, ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬುಲೆಟ್ಸ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಬಂದ್ವಿ. ಸೊ ಮುಂದಿನ ದಿನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಸಿರೀಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ಕಂಪ್ಲೀಟ್ ಹಿಸ್ಟ್ರಿ. ಅದು ಯಾವುದಪ್ಪ ಅಂತಂದ್ರೆ ಆಧುನಿಕ ಭಾರತದ ಇತಿಹಾಸವನ್ನು ನಾವು ಬರ್ತಕ್ಕಂಥ 2-3 ದಿನಗಳಲ್ಲಿ ಆ ವಿಡಿಯೋಸನ್ನು ಅಂದರೆ ಆ ವಿಡಿಯೋ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅಂದರೆ ಚಾಪ್ಟರ್ ವೈಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದು ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ 2 ಜನ ಟೆಕ್ನಿಷಿಯನನ್ನು ನೇಮಿಸಿಕೊಂಡಿದ್ದೇನೆ. ಸೊ ಅದರದ್ದು ಪ್ರೊಸೆಸಿಂಗ್ ಅದೇ. ಈಗ ಪ್ರೆಸೆಂಟು ಅದರದ್ದು 2 ದಿನದ್ದು ಸ್ಲೈಡ್ ರೆಡಿ ಇದೆ. ಅಂದರೆ 2 ಕ್ಲಾಸ್ ಸ್ಲೈಡ್ ರೆಡಿ ಆಗಿದೆ ಆಲ್ರೆಡಿ. ಮುನ್ನ 3ನೇ ಕ್ಲಾಸ್ದು ಸ್ಲೈಡ್ ಮಾಡ್ತಾ ಇದ್ದಾರೆ. ಸೊ ಅದು ನೆಕ್ಸ್ಟ್ ಈ ವಿಡಿಯೋ ಆದ ತಕ್ಷಣ ಇನ್ನೊಂದು ವಿಡಿಯೋ ಬರುತ್ತೆ. ಅದು ಜನರಲ್ ಅಪ್ಪ ಅಂತಂದರೆ ಕ್ವಶನ್ ಪೇಪರ್ ಡಿಸ್ಕಸ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ವಿಡಿಯೋ ಬರತಕ್ಕಂಥದ್ದು ಆಧುನಿಕ ಭಾರತದ ಇತಿಹಾಸ. ಇದು ಸೊ ನಮ್ಮ ಚಾನಲ್ನಲ್ಲಿ ಅದು ಒಂದು ತುಂಬ ವಿಶೇಷವಾದ ಸಿರೀಸ್ ಅಂತ ಹೇಳ್ಬೋದು. ಸೊ ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಚರ್ಚಿಸಿದ್ದಕ್ಕಾಗಿ ಅಂದರೆ ನಮ್ಮೊಡನೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.